ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದ್ದು, ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಯಾವುದೇ ರಿಯಾಯಿತಿ ಕೊಡದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ನೂತನ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಂತೆ ನಗರದಲ್ಲಿ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು ವಿಶೇಷ ಆದ್ಯತೆ ಕೊಡಲಾಗುತ್ತೆ ಎಂದಿದ್ದಾರೆ. ವಿಶೇಷವಾಗಿ ಯುವ ಜನರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಅಂತ ತಿಳಿಸಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಹಾಗೂ ಆಟೋ ಚಾಲಕರು ರಸ್ತೆ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ವಾಹನದ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಹೊಂದಿರಬೇಕು. ಆಟೋ ಚಾಲಕರು ಸಮವಸ್ತ್ರ ಧರಿಸುವುದು ಕಡ್ಡಾಯವಾಗಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲುಗಡೆ ಮಾಡುವವರ ಮೇಲೂ ಕೂಡ ಕ್ರಮ ಜರುಗಿಸಲಾಗಿದೆ. ಸಂಚಾರ ವ್ಯವಸ್ಥೆ ಸುಗಮವಾಗಿರಲು ಸಾರ್ವಜನಿಕರು ಕೂಡ ಪೊಲೀಸರೊಂದಿಗೆ ಸಹಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಇದೇ ವೇಳೆ ಇಲಾಖೆಯನ್ನ ಜನಸ್ನೇಹಿ ಪೊಲೀಸ್ ಠಾಣೆಯಾಗಿ ರೂಪಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದ ಅವರು, ನಾಗರಿಕರಿಗೆ ಯಾವುದೇ ರೀತಿಯ ಅನ್ಯಾಯವಾಗಿದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಸಲ್ಲಿಸಬಹುದು. ಕಾನೂನು ಚೌಕಟ್ಟಿನ ಒಳಗೆ ನ್ಯಾಯ ಒದಗಿಸಲು ಇಲಾಖೆ ಬದ್ಧವಾಗಿದೆ ಎಂದಿದ್ದಾರೆ. ಆಟೋ ಚಾಲಕರಿಗೆ ಮತ್ತೆ ಏನೇನಿದ್ದಾರೆ ಯೂನಿಫಾರ್ಮ್ ಅದೇ ಇವೆಲ್ಲ ಏನು ಯೂನಿಫಾರ್ಮ್ ಬೇಸ್ ಯಾರ್ಯಾರು ವೆಹಿಕಲ್ ಚಲಾವಣೆ ಮಾಡಬೇಕು ಅವರೆಲ್ಲ ಕೂಡ ಪ್ರತಿಯೊಂದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅದನ್ನೆಲ್ಲ ಫಾಲೋ ಮಾಡಿಕೊಂಡೆ ಅವ್ರು ಮಾಡಬೇಕು. ಹೇಗಂದ್ರಾಗೆ ಅವ್ರು ಇಷ್ಟ ಬಂದಂಗೆ ಮಾಡೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಏನು ರೂಲ್ಸ್ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರು ಹಿತದೃಷ್ಟಿಯಿಂದನೇ ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ದಾರೆ. ಖಂಡಿತ ಎಲ್ಲರೂ ಫಾಲೋ ಮಾಡಬೇಕು. ಇಲ್ಲ ಅಂತಂದರೆ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ಮೇಲಾಧಿಕಾರಿಗಳನ್ನ ತಿಳಿಸಿದ ಥರ ಸ್ವಲ್ಪ ಟ್ರಾಫಿಕ್ಕು ಕಂಜೆಷನ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಈ NDPS ವಿಚಾರದಲ್ಲಿ ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಇದೆ. ಯಾರು ಇಲ್ಲಿ ಅದನ್ನು ಸಪ್ಲೈ ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಲಿಕ್ಕೆ ಇನ್ನು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ತಿಳ್ಕೊಂಡು ಪ್ರಯತ್ನ ಪಡ್ತೀವಿ. ಮೇಲಿನ ಅಧಿಕಾರಿಗಳು ಸಹ ನಮಗೆ ಅದೇ ರೀತಿ ಸಹಕಾರ ಕೊಡ್ತಾರೆ. ಎಲ್ಲ ನಾವು ಜನಗಳನ್ನ ಇಲ್ಲೇನಿದ್ದಾರೆ ಲೋಕಲ್ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀದೇ ಇರೋ ಥರ ನಾವು ನೋಡ್ಕೊಳ್ಳೋದಕ್ಕೆ ನಾವು ಎಲ್ಲ ಸಫಲ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ NDPS ಕೇಸ್ಗಳಿಂದಾಗಿ ಜನಗಳು ಯುವಕರು ಎಸ್ಪೆಷಲಿ ಯುವಕರುಗಳು ಜಾಸ್ತಿ ತುಂಬ ತೊಂದರೆಗೊಳಗಾಗ್ತಾರೆ. ಅವ್ರು ಅದರಿಂದ ಆಚೆ ಬರೋದಕ್ಕಾಗಲ್ಲ. ಸೊ ಅದನ್ನು ನಾವು ಮಟ್ಟ ಹಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಮೇಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ನಾವು ಕಾರ್ಯಪ್ರವೃತ್ತರಾಗಿ ಅದಕ್ಕೇನು ನಾವು ಕ್ರಮ ತಗೊಬೇಕು ಆ ಕ್ರಮ ಖಂಡಿತ ತಗೊತೀವಿ. ಆದಷ್ಟು ಈ NDPS ಈ ಗಾಂಜಾ ಏನಿದೆ ಅದನ್ನು ಮಟ್ಟ ಹಾಕಲಿಕ್ಕೆ ಖಂಡಿತ ನಾವು ಸರ್ವ ಪ್ರಯತ್ನ ಮಾಡ್ತೀವಿ. ಮುಂದಿನ ಪ್ರಜೆಗಳನ್ನು ಏನಿದೆ ಇವರೇ ಹಾಳಾಗೋದ್ರೆ ಮತ್ತು ನಮ್ಮ ಭವಿಷ್ಯ ಇರಲ್ಲ. ಭವಿಷ್ಯ ದೃಷ್ಟಿಯಿಂದ ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿ NDPS ಸ್ಪೆಷಲ್ ಡ್ರೈವ್ ಮಾಡಿ ಇದ್ರ ಮೇಲೆ ಸೂಕ್ತ ಕ್ರಮ ತಗೊತೀವಿ. ನಾವು ಈಗ ನಮ್ಮ ಕುಶಾಲ್ ಚೌಧರಿ SP ಸಾಹೇಬರು ಬಂದಾದ ಮೇಲೆ ಇಡೀ ಡಿಸ್ಟಿಕ್ಕಲ್ಲಿ ಇದಕ್ಕೆ ಮುಂಚೆನೇ ನಾವು ಒಂದು ಅವೇರ್ನೆಸ್ ಕೊಟ್ಟು ಒಂದು ಮ್ಯಾಕ್ಸಿಮಮ್ 1 ತಿಂಗಳು ಟೈಮ್ ಕೊಟ್ಟು ಇದಕ್ಕೆ ಮುಂಚೆನೇ ಇನ್ಮೇಲೆ ಸೊ ಇಂಥ ದಿವಸದಿಂದ ಒಂದು ಡೇಟ್ ಕೊಟ್ಟು ಆ ಡೇಟಿಂದ ನೀವು ಯಾವುದೇ ರೀತಿಯಾದಂಥ ಟ್ರಾಫಿಕ್ ವೈಲೇಷನ್ಸ್ ಮಾಡಿದ್ರೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಆಲ್ರೆಡಿ ಇಡೀ ಡಿಸ್ಟಿಕಲ್ಲಿ ಶುರು ಮಾಡಿದ್ದಾರೆ. ಇಲ್ಲೂ ಕೂಡ ಅದು ಡ್ರೈವ್ ಆಗಿದೆ. ಅದಾದಮೇಲೆ ನಾವು ಇಲ್ಲಿ ಟ್ರಾಫಿಕ್ ಕೇಸಸ್ ಆಗ್ತಾ ಇರೋದು. ಸೊ ಇನ್ನು ನಾವು ಮತ್ತೆ ಅದನ್ನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಜನಗಳು ನಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ನಮ್ಮ ದೃಷ್ಟಿ ಏನೋ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡೋದು. ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗಬೇಕು ಅಂತ ಏನಾಗಬೇಕು, ಟ್ರಾಫಿಕ್ ರೂಲ್ಸ್ನ ಎಲ್ಲರೂ ಪಾಲನೆ ಮಾಡಬೇಕು. ಅವಾಗ ಮಾತ್ರನೇ ಇದು ಸಕ್ಸಸ್ ಆಗೋದು. ಆ ಒಂದು ದೃಷ್ಟಿಯಿಂದ ಮತ್ತೆ ನಾವು ಅವೇರ್ನೆಸ್ ಖಂಡಿತ ಅದು ಅವೇರ್ನೆಸ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವು ಕೇಸ್ ಕೂಡ ಹಾಕ್ತೀವಿ. ನಾವು ಕೇಸ್ ಹಾಕೋ ಉದ್ದೇಶ ನೀವು ಅಟ್ಲೀಸ್ಟು ದಂಡ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ನೀವು ರೂಲ್ಸ್ನ ಫಾಲೋ ಮಾಡ್ತೀರಾ. ನೀವು ರೂಲ್ಸ್ನ ಫಾಲೋ ಮಾಡಿದಷ್ಟು ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗ್ತದೆ. ನಮ್ಮ ಉದ್ದೇಶ ಇಷ್ಟ. ದಂಡ ಹಾಕೋ ಉದ್ದೇಶ ಏನು, ರೂಲ್ಸ್ನ ಫಾಲೋ ಮಾಡಲಿ ಅಂತ. ಅಟ್ಲೀಸ್ಟ್ ಆ ಒಂದು ಭಯದಿಂದ ಅದು ಇಲ್ಲಾಂದರೆ ಒಂದು ಆರ್ಥಿಕವಾಗಿ ಒಂದು ನಷ್ಟ ಆಗುತ್ತೆ ಅನ್ನೋ ಒಂದು
ಯೋಚನೆಯಿಂದಾದರೂ ಅವನು ರೂಲ್ಸ್ನ ಫಾಲೋ ಮಾಡ್ತಾರೆ ಪಬ್ಲಿಕ್ ಅನ್ನೋ ಕಾನ್ಸೆಪ್ಟಿಂದ ಇದನ್ನು ದಂಡ ಹಾಕ್ತಿರೋದು. ನಾವು ಬಲವಂತವಾಗಿ ಅವ್ರ ಹತ್ರ ತಗೊಂಡು ಇನ್ನೇನೋ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ. ಈ ದಂಡ ಹಾಕೋದ್ರಿಂದ ಅಟ್ಲೀಸ್ಟ್ ಅವ್ನಿಗೆ ಆರ್ಥಿಕವಾಗಿ ನಮ್ಗೆ ಇಷ್ಟು ನಷ್ಟ ಆಗುತ್ತಿರಪ್ಪ, ಯಾಕೆ ಬೇಕು, ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಪೊಲೀಸರು ನಮ್ಮನ್ನು ಯಾಕೆ ಕೇಳ್ತಾರೆ ಅನ್ನೋ ಒಂದು ಅವೇರ್ನೆಸ್ ಬರಲಿ ಅನ್ನೋದು ಕಾರಣಕ್ಕೆ ದಂಡ ಹಾಕೋದು. ಖಂಡಿತ ದಂಡ ಅಂತೂ ಹಾಕ್ತೀವಿ, ಯಾವುದೇ ಕಾರಣಕ್ಕೆ ಮತ್ತೆ ಜೊತೆಗೆ ಅವೇರ್ನೆಸ್ ಇರುತ್ತೆ. ಬಟ್ ನಾವು ಇವಾಗ ನಿಮ್ಗೆ ಅವೇರ್ನೆಸ್ ಮಾಡಿ ಬಿಟ್ಟು ಕಳ್ಸೋದು ಆ ರೀತಿ ಇರಲ್ಲ. ದಂಡ ಅಂತೂ ಹಾಕಿನೇ ನಾವು ಟ್ರಾಫಿಕ್ ರೂಲ್ಸ್ನ ನಾವು ಫುಲ್ ಫ್ಲೆಡ್ಜ್ ಆಗಿ ಇದಕ್ಕೆ ತರ್ತೀವಿ, ಮಾಡ್ತೀವಿ, ಕಾರ್ಯಗತ. ರಸ್ತೆಗಳು ಕಿರಿದಾಗಿದ್ದಾವೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ, ವೆಹಿಕಲ್ಸ್ ರೋಡಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇವಾಗ ಅದನ್ನು ನಾವು ಏನು ನಮ್ಮ ಸಕಲ ಪ್ರಯತ್ನ ನಮ್ದು ಇದ್ದೇ ಇರುತ್ತೆ, ಏನು ಮಾಡ್ಬೋದು ಅದನ್ನು ನಾವು ಮಾಡೇ ಮಾಡ್ತೀವಿ. ಈ ಕಿರಿದಾಗಿರೋದ್ರಿಂದ ರಸ್ತೆ ನಾವು ದೊಡ್ಡದು ಮಾಡಿಸೋದಕ್ಕಂತೂ ಆಗಲ್ಲ, ಮತ್ತೆ ಇವನ್ನ ಪ್ಯಾರಲಲ್ಲಿ ನಾವು ಬೇರೆ ಕಡೆಯಿಂದ ಕಳಿಸೋದಕ್ಕಂತೂ ಆಗಲ್ಲ. ಸೊ ಇರೋ ರಸ್ತೆನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಟ್ರಾಫಿಕ್ ಅವಾಯ್ಡ್ ಮಾಡಬೇಕು, ಅದೇ ಅದಕ್ಕೆ ಏನಾದ್ರು ಅವಕಾಶ ಇದ್ರೆ ಭಾರಿ ವಾಹನಗಳನ್ನ ಬೈಪಾಸ್ ಅಲ್ಲಿ ಕಳ್ಸೋಂಥ ವ್ಯವಸ್ಥೆ. ಈಗ ಇನ್ ಕೇಸ್ ಅವ್ರು ಟೌನ್ ಒಳಗಡೆ ಬರಬೇಕು, ಟೌನಲ್ಲಿ ಅವ್ರದ್ದು ಏನಾದ್ರು ಡೆಲಿವರಿ ಇದ್ದಾಗ ನಾವು ಅದನ್ನ ಅವರು ಬೇರೆ ಕಡೆಯಿಂದ ಕಳ್ಸೋದಕ್ಕೆ ಆಗಲ್ಲ. ಡೆಲಿವರಿ ಟೌನ್ ಒಳಗಡೆ ಕೊಡ್ಬೇಕು ಅಂದ್ರೆ ನಾವು ಬೈಪಾಸ್ ಅಲ್ಲಿ ಕಳಿಸಿ ಅವ್ನು ಮತ್ತೆ ಇಲ್ಲಿ ಬರಲೇಬೇಕು, ಯಾವುದಾದ್ರೂ ಒಂದು ದಾರಿಯಿಂದ ಇಲ್ಲಿ ಬರಲೇಬೇಕು. ಆಗಿರೋದ್ರಿಂದ ಕೇಸ್ ಏನಾದರೂ ಅವ್ನು ಬೇರೆ ರೀತಿ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಬರ್ತಾ ಇದ್ದಾನೆ ಅಂದರೆ ಅವನ್ನ ಬೈಪಾಸಲ್ಲೇ ನಾವು ಕಳ್ಸೋಂಥ ವ್ಯವಸ್ಥೆ ಮಾಡಿ ಇಲ್ಲಿ ಕಳಿಸಿ ಅವ್ನಿಗೆ ಎಚ್ಚರಿಕೆ ಕೊಟ್ಟು ಈ ಥರ ಬರಬಾರ್ದು ಅಂತೇಳಿ, ಈ ಥರ ತೊಂದರೆ ಆಗುತ್ತೆ ಅಂತೇಳಿ, ಸಾರ್ವಜನಿಕವಾಗಿ ಓಡಾಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅವನ್ನ ಕಳ್ಸೋಂಥ ವ್ಯವಸ್ಥೆ ಮಾಡ್ತೀವಿ. ಅದು ಸರಿ ಹೋಗಲ್ಲ. ಯಾಕಂತಂದ್ರೆ ಇವಾಗ ಅವ್ರಿಗೆ ಅವಕಾಶ, ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರೂ ಒಂದು ಅವಕಾಶ ಮಾಡಿಕೊಟ್ರೆ ಅವ್ರು ಅಲ್ಲೋಗಿ ವ್ಯಾಪಾರ ಮಾಡ್ಕೊಂತಾರೆ, ಅವ್ರಿಗೊಂದು ಸ್ಥಳ ಗುರುತಿಸ್ಕೊಟ್ರೆ. ಈಗ ಯಾವುದೋ ಸ್ಥಳ ಇಲ್ಲದೆ ಇದ್ದಾಗ ನಾವು ಅವ್ರನ್ನ ಒಕ್ಕಲೆಬ್ಬಿಸೋದು ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ಪೊಲೀಸ್ ಅವ್ರಿಗೆ ಆಮೇಲೆ ಅವರು ತಪ್ಪಾಗಿ ತಿಳ್ಕೊಂತಾರೆ, ನಾವು ಹೊಡೆದಂಗೆ ಆಗ್ತದೆ. ಯಾಕಂದ್ರೆ ಅವರು ಕೂಡ ಈಗ ಬರೋ ಒಂದು ದಿನದ ಕೂಲಿ ಅವ್ರಿಗೊಂದು 100-200 ಏನೋ ಸಿಗ್ತಾ ಇರುತ್ತೆ, ಅದರಲ್ಲಿ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏಕಾಏಕಿ ನಾವು ಎತ್ತಿಸ್ಬಿಟ್ರೆ ಅವ್ರಿಗೆ ಪರ್ಯಾಯ ನಾವು ಏನಾದರೂ ಒಂದು ತೋರಿಸ್ಬಿಟ್ಟು ನಾವು ಪುರಸಭೆಯವರು ಒಟ್ಟಿಗೆ ಇದೊಂದು ಡ್ರೈವ್ ಮಾಡಿದ್ರೆ, ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದನ್ನು ಕೂಡ ನಾವು ಹಂತವಾಗಿ ಕಡಿಮೆ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಗೂ ಸುರಕ್ಷತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೆಯೇ ಜನಪ್ರತಿನಿಧಿಗಳು ಪೊಲೀಸರಿಗೆ ಸಹಕಾರ ಕೊಡುವಂತೆ ಅವರು ಮನವಿ ಮಾಡಿದ್ದಾರೆ. ತವೀಂ ಪಾಷಾ, ಏಜ್ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.